ಎಲ್ರಿಗೂ ನಮಸ್ಕಾರ. ನಮ್ಮ ಆತ್ಮೀಯ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಯವರಿಗೆ ಹಾಗೂ ಅಡ್ಮಿನಿಸ್ಟ್ರೇಟರ್ಸ್ಗೆ, HMಸ್ಗೆ, ನಮ್ಮ PT ಮಾಸ್ಟರ್ಗಳಿಗೆ, ಹಾಗೆ ನಮ್ಮ ಶಿಕ್ಷಕರಿಗೆ ಎಲ್ಲರಿಗೂ ಅನಂತ ಧನ್ಯವಾದಗಳು ತಿಳಿಸ್ತೀವಿ. ಯಾಕಂದರೆ ಅವರು ಫಿಸಿಕಲಿ ಮೆಂಟಲಿ ಫಿಟ್ ಆಗಿರಬೇಕು. ಶಿಕ್ಷಕರಾದಂಥವ್ರು ಮಕ್ಕಳಿಗೆ ಈಗ ಒಳ್ಳೆ ಶಿಕ್ಷಣ ಕೊಡಬೇಕಂದ್ರೆ 24 hours into 7 ಅಂತ ಅವ್ರು ಮೆಂಟಲಿ ಟೆನ್ಷನ್ಸ್ ತಗೊತಾ ಇರ್ತಾರೆ. ಅಟ್ಲೀಸ್ಟು ಶಾಲೆಗಳಲ್ಲಿ ಆವಾಗ ಕೆಲವೊಂದು ಆಕ್ಟಿವಿಟೀಸ್ನ ಶಿಕ್ಷಕರು ಕೂಡ ಕೊಡ್ತಾ ಇರ್ತೀವಿ. ಅದರ ಜೊತೆಗೆ ಎಲ್ಲ ಮುಳಬಾಗಿಲು ತಾಲೂಕಿನ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರು ಸೇರಿ ಒಂದು ಗೆಟ್ ಟುಗೆದರ್ ಥರ ವರ್ಷಕ್ಕೊಂದ್ಸಲ ಈವೆಂಟ್ನ ಮಾಡ್ತಾ ಇರ್ತೀವಿ. ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರ ಕ್ರೀಡಾಕೂಟ ಅಂತ. ಅದು ತುಂಬ ಅದ್ಧೂರಿಯಾಗಿ ಕಳೆದ ವರ್ಷ ಕೂಡ ಸಕ್ಸಸ್ ಆಯಿತು. 2025, 24, 25, ಈಗ 25, 26 TM ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಮಾಡಿದ್ದೀವಿ. ಈಗ ಕೂಡ ತುಂಬ ಚೆನ್ನಾಗಿ ಸಕ್ಸಸ್ ಆಯಿತು. ಇದಕ್ಕೆಲ್ಲ ಆಡಳಿತ ಮಂಡಳಿಗಳವರು, ನಮ್ಮ PT ಮಾಸ್ಟರ್ಗಳು, ನಮ್ಮ HMಸು, ನಮ್ಮ ಅಡ್ಮಿನಿಸ್ಟ್ರೇಟರ್ಸು, ನಮ್ಮ ಟೀಚರ್ಸು, ನಮ್ಮ ನ್ಯೂಸ್ ಅವರು ಎಲ್ಲರೂ ಕೂಡ ತುಂಬ ಕೋಆಪ್ರೇಟ್ ಮಾಡಿದ್ದಾರೆ. ಜೊತೆಗೆ ಮೇಯ್ನ್ ಆಗಿ ನಮ್ಮ ಏನು ಕಾಮ್ಸ್ ಅಸೋಸಿಯೇಷನ್ ಇದೆ, ಅಸೋಸಿಯೇಷನ್ ಕೂಡ ತುಂಬ ವರ್ಕೌಟ್ ಮಾಡ್ತು ಒಂದು ತಿಂಗಳಿಂದ ಕೂಡ. ಎಲ್ಲರೂ ಕೂಡ ಏನಂದರೆ ಎಲ್ಲರೂ ಸಹಕಾರ ಮಾಡಿದ್ರೆ ಕೂಡ ಸಂಘಟನೆಗಳು ಕೂಡ ಏನು ಬೇಕಾದರೂ ಮಾಡೋಕ್ಕೆ ಅವಕಾಶ ಇರುತ್ತೆ. ಈಗ ಆ ಕೆಲಸವನ್ನು ಅವರೆಲ್ಲ ಮಾಡಿಕೊಟ್ಟಿದ್ದಾರೆ. ನಮ್ಮ ಶಿಕ್ಷಕರು ಚೆನ್ನಾಗಿರಬೇಕು. ನಮ್ಮ ಶಿಕ್ಷಕರು ಮೆಂಟಲಿ ಫಿಸಿಕಲಿ ಫಿಟ್ ಆಗಿದ್ರೇ, ಅವರು ಖುಷಿಯಾಗಿದ್ರೇ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಶಾಲೆಗಳು ಒಳ್ಳೆಯ ಹೆಸರನ್ನು ತರಿಸ್ತಾರೆ. ಆ ಉದ್ದೇಶದಲ್ಲಿ ಇದು ಪ್ರತಿ ವರ್ಷ ಕೂಡ ಕ್ರೀಡಾಕೂಟವನ್ನು, ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರ ಕ್ರೀಡಾಕೂಟವನ್ನು ಏರ್ಪಡಿಸಿ ಸಕ್ಸಸ್ ಮಾಡ್ತಿದ್ದೀವಿ. ಲಾಸ್ಟ್ ಇಯರ್ ಕೂಡ ತುಂಬ ಚೆನ್ನಾಗಿ ಸಕ್ಸಸ್ ಆಯಿತು. ಬ್ರಾಹ್ಮಣಿ ಎಂಬರರ್ ಸ್ಕೂಲಲ್ಲಿ ಲಾಸ್ಟ್ ಇಯರ್ ನಡೀತು, ಫಸ್ಟ್ ಇಯರು. ಈಗ ಸೆಕೆಂಡ್ ಇಯರ್ TM ಇಂಟರ್ನ್ಯಾಷನಲ್ ಸ್ಕೂಲ್ ನಡೀತಾ ಇದೆ. ನೆಕ್ಸ್ಟ್ ಇಯರ್ ಕೂಡ ಈಗಲೇ ಡೇಟ್ ಫಿಕ್ಸ್ ಮಾಡ್ತಾ ಇದೆ. ಒಂದು 3-4 ಸ್ಕೂಲ್ ಅವರು ಕೇಳ್ತಾ ಇದ್ದಾರೆ ನಮ್ಮ ಸ್ಕೂಲ್ ಮಾಡ್ತೀವಿ ಅಂತ. ಎಲ್ಲರೂ ಮ್ಯಾನೇಜ್ಮೆಂಟ್ಸ್ ಕೋಆಪ್ರೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಇಯರ್ ಅದನ್ನು ಯಾವುದೋ ಒಂದು ಪ್ಲೇಸಲ್ಲಿ ಫಿಕ್ಸ್ ಮಾಡ್ತೀವಿ. ಪ್ರತಿ ವರ್ಷ ಕೂಡ ಈ ಕ್ರೀಡಾಕೂಟವನ್ನು ಏರ್ಪಡಿಸಿದಾಗೆಲ್ಲ ಕೂಡ ನಮ್ಮ ಶಿಕ್ಷಕರು, ಮ್ಯಾನೇಜ್ಮೆಂಟ್ ಅವರು, PT ಮಾಸ್ಟರ್ಗಳು, ಮೀಡಿಯಾ ಮಿತ್ರರು, ಎಲ್ಲ ಕಾಮ್ಸ್ ಅಸೋಸಿಯೇಷನ್ ಸಂಘಟನೆ ಮೆಂಬರ್ಗಳು ಎಲ್ಲರೂ ಕೂಡ ಸಹಕಾರ ಮಾಡ್ತಾ ಇದ್ದಾರೆ. ಮುಂದೆ ಕೂಡ ಯಾವಾಗಲೂ ಹಿಂಗೆ ಸಹಕಾರ ಇರಲಿ ಅಂತ ಕೋರ್ತೀನಿ. ಹಾಗೆ ನಮ್ಮ ಶಿಕ್ಷಕರು ಏನು ಬಾಲ್ಯದ ನೆನಪುಗಳನ್ನು ನೆನೆಸ್ಕೊಳ್ತಾ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ, ಬೆಳಗ್ಗೆ ಮೇ ಬಿ 9-9:30 ಬಂದವರು ಈಗ 5-5:30 ಇದ್ದು ಪಾಪ ಎಲ್ಲ ಕಾರ್ಯಕ್ರಮನ ಮುಗಿಸ್ಕೊಂಡು ಹೋಗಿದ್ದಾರೆ. ಅವ್ರೆಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಈ ಕಾರ್ಯಕ್ರಮ ಇನ್ನೂ ಮುಂದಕ್ಕೆ ನಡಿಬೇಕು ಅಂತ ಹೇಳ್ತಾ, ಸಂಸ್ಥೆಗಳಲ್ಲಿ ಶಿಕ್ಷಕರು ಒಳ್ಳೆ ಪಾಠ ಪ್ರವಚನ ಜೊತೆಗೆ ಕ್ರೀಡೆಗಳನ್ನು ಕೂಡ ಇದನ್ನು ನೋಡಿ ಇಲ್ಲಿ ಏನು ಕ್ರೀಡೆಗಳನ್ನು ನಾವು ಇದರಲ್ಲೇನು ಕ್ರೀಡೆಗಳನ್ನು ನಾವು ಅರೇಂಜ್ ಮಾಡಿದ್ದೀವಿ, ಅದೇ ಕ್ರೀಡೆಗಳನ್ನು ಶಾಲೆಗಳಲ್ಲಿ ಮಕ್ಕಳು ಕೂಡ ಫಿಸಿಕಲ್ ಟೀಚರ್ ಅಲ್ದಿರೋ ಎಲ್ಲ ಶಿಕ್ಷಕರು ಕೂಡ ಇದನ್ನು ಕಲಿತು ಶಾಲೆಯಲ್ಲಿ ಬರ್ತಕ್ಕಂಥ ಮಕ್ಕಳುಗಳಿಗೆ ಇಂಥವನ್ನ ಕಲಿಸಿ ಎಲ್ಲ ಮಕ್ಕಳು ಕೂಡ ಏನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಫಿಟ್ ಆಗಿ ಮಾಡ್ತಾರೆ ಅನ್ನೋ ಉದ್ದೇಶದಲ್ಲಿ ಮಕ್ಕಳ ಭವಿಷ್ಯಕ್ಕಾಗಿಯೇ ಎಲ್ಲ ಶಿಕ್ಷಕರು ಇರೋದ್ರಿಂದ ಶಿಕ್ಷಕರಿಗೆ, ಆಡಳಿತ ಮಂಡಳಿಯವರಿಗೆ, ಮಕ್ಕಳಿಗೆ ಎಲ್ರಿಗೂ ಅನುಕೂಲ ಆಗಬೇಕು. ಎಲ್ಲರಿಗೂ ಒಂದು ಒಳ್ಳೆ ಒಂದು ಗೆಟ್ ಟುಗೆದರ್ ಥರ ಆಗಬೇಕು. ಒಂದು ಕ್ರೀಡೆಯನ್ನು ಖುಷಿಯಾಗಿರಬೇಕು. ಎಲ್ಲರೂ ಒಂದು ಕಡೆ ಸೇರಬೇಕು. ಈ ಕ್ರೀಡೆಯನ್ನು ಮುಂದೆ ಮಕ್ಕಳ ಜೊತೆಯಲ್ಲಿ ಮುಂದುವರಿಸ್ಕೊಂಡು ಎಲ್ಲ ಶಿಕ್ಷಕರು ಅಲ್ಲಿ ಅವರವ್ರ ಶಾಲೆಗಳಲ್ಲಿ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಿ ಸಕ್ಸಸ್ ಮಾಡಿ ಎಲ್ಲ ಮಕ್ಕಳು ಕೂಡ ಮುಂದೆ ಒಳ್ಳೆ ದೇಶ ಕಟ್ಟುವಂಥ ಮಕ್ಕಳಾಗಬೇಕು, ಫಿಸಿಕಲಿ ಮೆಂಟಲಿ ಆರಾಮಾಗಿರಬೇಕು ಅನ್ನೋ ಉದ್ದೇಶದಲ್ಲಿ ಮಾಡಿದ್ವಿ. ಎಲ್ಲರೂ ಇದಕ್ಕೆ ಸಹಕಾರ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ತಿಳಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೆ.